ಮ್ಯೂಸಿಕ್ ಮೈಲಾರಿ ಅವರ ಮನೆಯಲ್ಲಿ ಈ ಸತಿ ಹಬ್ಬ ಇಲ್ಲ. ಹೌದು, ಸಂಕ್ರಾಂತಿ ಹಬ್ಬ ಎಲ್ಲರ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ಇರುತ್ತೆ. ಆದ್ರೆ ಮ್ಯೂಸಿಕ್ ಮೈಲಾರಿ ಅವರ ಮನೆಯಲ್ಲಿ ಪಾಪ ಅವರ ಪತ್ನಿ ಲಿಖಿತ ಅವರು ಕಣ್ಣೀರ್ ಹಾಕ್ತಿದ್ದಾರೆ. ಕಣ್ಣೀರಿನಲ್ಲೇ ಕೈ ತೊಳೆಯುವಂತ ಒಂದು ಸ್ಥಿತಿ. ಏಕೆಂದ್ರೆ ಮ್ಯೂಸಿಕ್ ಮೈಲಾರಿ ಇನ್ನ ಸಹ ಬಂದಿಲ್ಲ. ಯಾವಾಗ ಬರ್ತಾರೆ ಗೊತ್ತಿಲ್ಲ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಮ್ಯೂಸಿಕ್ ಮೈಲಾರಿ ಅವರು ಮನೇಲಿ ಇಲ್ಲ. ಬಹಳ ನೋವಿನಲ್ಲಿ ಇದ್ದಾರೆ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ. ಜೊತೆಗೆ ಅವರ ತಾಯಿ ಕೂಡ ಅಷ್ಟೇನೆ. ತಾಯಿಯನ್ನ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮೈಲಾರಿ ನೋಡ್ಕೋತಾ ಇದ್ರು. ತಾಯಿ ಅಂದ್ರೆ ಅಷ್ಟೇ ಅಚ್ಚುಮೆಚ್ಚು ಒಲವು, ಮಗನನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ರು. ಮತ್ತೆ ಆಗಾಗ ಎಲ್ಲಾ ಕಡೆ ಕೂಡ ನೋಡ್ತಾ ಇದ್ರು, ಅವರ ಅಭಿಮಾನಿಗಳನ್ನ ನೋಡ್ತಾ ಇದ್ರು. ಅಭಿಮಾನಿಗಳನ್ನ ಇಷ್ಟೊಂದು ಸಂಪಾದನೆ ಮಾಡಿದೆ ನನ್ನ ಮಗ ಅಂತ ಖುಷಿ ಪಡೋರು. ಬಟ್ ಈ ರೀತಿಯ ಒಂದು ಕೇಸ್ ನಲ್ಲಿ ಈಗ ಒಳಗಡೆ ಇರುವಂತದ್ದು ಅವರ ತಾಯಿಗೆ ನಿಜವಾಗ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ, ಮಗ ತಪ್ಪು ಮಾಡಿದ್ದನೋ ಇಲ್ವೋ ಅಂತ. ಸೊ ಆ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಕುಟುಂಬ. ನಿಜವಾಗ್ಲೂ ಕೂಡ ಹಬ್ಬ ಮಾಡಕ್ಕೂ ಕೂಡ ಆಗೋದಿಲ್ಲ. ಹಬ್ಬ ಮಾಡ್ಬೋದು, ಮಾಡುವ ಒಂದು ಮನಸ್ಸು ಕೂಡ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಕುಟುಂಬ ಇದೆ. ತುಂಬಾನ ನೋವು ದುಃಖವನ್ನ ಅನುಭವಿಸ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಸಿಗುತ್ತೋ ಗೊತ್ತಿಲ್ಲ. ಪೊಲೀಸರು ಇನ್ನ ಸಹ ತನಿಖೆ ಮಾಡ್ತಿದ್ದಾರೆ, ಇನ್ನ ಸಹ ಒಳಗಡೆ ಇದ್ದಾರೆ. ಯಾವಾಗ ಆಚೆ ಬರ್ತಾರೆ, ಯಾವಾಗ ಬೇಲ್ ಸಿಗುತ್ತೆ ಅದು ಕೂಡ ಮಾಹಿತಿ ಇಲ್ಲ ಸದ್ಯಕ್ಕೆ. ರಸಮಂಜರಿ ಕಾರ್ಯಕ್ರಮಗಳು ಅವ್ರದ್ದು ಏನು ತಂಡ ಇದೆ ಅದು ಕೂಡ ಏನು ನಡೀತಾ ಇಲ್ಲ. ಮ್ಯೂಸಿಕ್ ಮೈಲಾರಿ ಅವರು ಬಂದ್ರೆ ಮತ್ತೊಮ್ಮೆ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಅಂತೆಲ್ಲ ಶುರುವಾಗುತ್ತೆ. ಅವರು ಬರುವ ತನಕ ಎಲ್ಲವೂ ಕೂಡ ಸ್ಟಾಪ್ ಆದಂತೆ. ಯಾಕೆಂದ್ರೆ ಅವರದ್ದೇ ಒಂದೊಂದು ಒಂದು ತಂಡ ಇತ್ತು, ಚೆನ್ನಾಗಿ ಬೇರೆ ಬೇರೆ ಊರಿಂದಲೂ ಸಹ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ರು.